ಮತಾಂತರಕ್ಕೆ ಯತ್ನ ಆರೋಪ ಕೇಳಿ ಬಂದಿದೆ. ಲಂಬಾಣಿ ಕುಟುಂಬಗಳ ಮತಾಂತರಕ್ಕೆ ನಡೀತಾ ಯತ್ನ ಎನ್ನುವಂತ ಪ್ರಶ್ನೆ ಈಗ. 1 ತಿಂಗಳಲ್ಲಿ 100ಕ್ಕೂ ಹೆಚ್ಚು ಬಡ ಕುಟುಂಬಗಳ ಮತಾಂತರಗೊಂಡ್ರ ಹಾಗಾದ್ರೆ ಮತಾಂತರಕ್ಕೆ ಸ್ಥಳೀಯ ಅಂಗನವಾಡಿ ಕಾರ್ಯಕರ್ತೆ ಸಾಥ್ ನೀಡಿದ್ರ ಎನ್ನುವಂತ ಪ್ರಶ್ನೆ. ಮತಾಂತರಕ್ಕೆ ಅಂಗನವಾಡಿ ಕೇಂದ್ರ ಬಳಸಿಕೊಂಡ ಆರೋಪ ಇದರಲ್ಲಿ ಕೇಳಿ ಬರ್ತಾ ಇದೆ. ಕಾರ್ಯಕರ್ತೆಗೆ ಬಹಿಷ್ಕಾರ, ವದಂತಿ, ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣಗೊಂಡಿತ್ತು. ಮತಾಂತರಗೊಂಡಿರುವವರು ಒಂದು ಸಭೆಯನ್ನ ಕರೆದಂತ ಸಂದರ್ಭದಲ್ಲಿ ಈ ವಿಚಾರ ಬೆಳಕಿಗೆ ಬಂದಿರುವಂತದ್ದು. ಅಂಗನವಾಡಿ ಕಾರ್ಯಕರ್ತರು ಇದರಲ್ಲಿ ಇನ್ವಾಲ್ವ್ ಆಗಿದ್ರು. ಹಾಗಾದರೆ ಕಾರ್ಯಕರ್ತೆಗೆ ಬಹಿಷ್ಕಾರ, ವದಂತಿ ಕೂಡ, ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಮತಾಂತರ ಮಾಡುವ ಅಂಧರಿಗೆ, ಮತಾಂತರ ಮಾಡುವ ಅಂಧಕಾರರಿಗೆ ಶಿವಲಾಲ್ ಮಹಾರಾಜ್ ಕಿ ಜೈ, ಜಗದಂಬಾ ಮಾಯಾನ್ ಕಿ ಜೈ, ಭಾರತ್ ಮಾತಾ ಕಿ. ನೋಡಿ, ಆತರು ಯಾವ ರೀತಿಯಾಗಿ ಮನವೊಲಿಸ್ತಾ ಇದ್ರು. ಹಾಗಾದ್ರೆ ಮಗನ ಅಂಗವೈಕಲ್ಯ ದೂರವಾಗುತ್ತೆ ಅಂತ ಮತಾಂತರ ಮಾಡಿರುವಂತದ್ದು. 12 ವರ್ಷಗಳಿಂದ ಕಾಲು ಸ್ವಾಧೀನ ಕಳೆದುಕೊಂಡಿದ್ದಾರಂತೆ ಮಗ. ಇಡೀ ಕುಟುಂಬವನ್ನೇ ಮತಾಂತರ ಮಾಡಿದ್ದ ಕ್ರೈಸ್ತ ಮಿಷನರಿ ಮತಾಂತರವಾಗಿ ಮತ್ತೆ ಹಿಂದೂ ಧರ್ಮಕ್ಕೆ ಮರಳಿದ್ದಾರೆ. ಅವರ ಟೋಟಲ್ ಫ್ಯಾಮಿಲಿ ಸದ್ಯ ಕ್ರೈಸ್ತ ಮಿಷನರಿಗಳ ವಿರುದ್ಧ ಈಗ ಗ್ರಾಮಸ್ಥರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಡೀ ಕುಟುಂಬವನ್ನೇ ಮತಾಂತರ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. 12 ವರ್ಷದಿಂದ ಮಗ ಅಂಗವೈಕಲ್ಯ ಆಗಿದ್ದ. ಆ ಅಂಗವೈಕಲ್ಯ ಎನ್ನುವಂತ ದೂರ ಆಗುತ್ತೆ ಅಂತ ಈ ಮಿಷನರಿಗಳು ಮತಾಂತರ ಮಾಡಿದ್ರಂತೆ. 12 ವರ್ಷಗಳಿಂದ ಕಾಲು ಸ್ವಾಧೀನ ಕಳೆದುಕೊಂಡಿದ್ದ ಮಗ ಇಡೀ ಕುಟುಂಬವನ್ನೇ ಮತಾಂತರ ಮಾಡಿದ್ದಾರೆ. ಆದ್ರೆ ಈಗ ಎಲ್ಲರೂ ಕೂಡ ವಾಪಸ್ ಬಂದರು. ಬೆಳಗಾವಿ ಜಿಲ್ಲೆಯಲ್ಲಿ ತೀವ್ರ ಬರಗಾಲ ಇದೆ. ಹೀಗಾಗಿ ಅದೇ ಬರಗಾಲವನ್ನು ಬಂಡವಾಳ ಮಾಡಿಕೊಂಡಂಥ ಕೆಲ ಕ್ರೈಸ್ತ ಮಿಷನರಿಗಳು ಏನು ಲಂಬಾಣಿ ತಾಂಡಗಳಲ್ಲಿ ಇರುವಂಥ ಜನರನ್ನು ಮತಾಂತರಕ್ಕೆ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ನಾನೀಗ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಓಬ್ಲಾಪುರ್ ಅನ್ನೋ ಒಂದು ಪುಟ್ಟ ಗ್ರಾಮದಲ್ಲಿ ಇದ್ದೇನೆ. ಇಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕುಟುಂಬಗಳನ್ನು ಮತಾಂತರ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡಿದ್ದಾರೆ. ಅದು ಕೂಡ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಈ ಒಂದು ಮತಾಂತರವನ್ನು ಮಾಡಿದ್ದಾರೆ ಅನ್ನೋ ಒಂದು ಗುರುತರವಾದ ಆರೋಪ ಕೂಡ ಕೇಳಿ ಬಂದಿದೆ. ಜೊತೆಗೆ ಈ ಒಂದು ಭಾಗದಲ್ಲಿ ಸಾಕಷ್ಟು ರೀತಿಯಾದಂಥ ಮತಾಂತರ ಆಗ್ತಿವೆ. ಆದರೆ ಬೆಳಕಿಗೆ ಬಂದಿದ್ದು ಕಳೆದ 25ರಂದು ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಗ್ರಾಮದಲ್ಲಿ ಹಿರಿಯ ಮುಖಂಡರು ತೀರ್ಕೊಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಕ್ರಿಸ್ಮಸ್ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ. ಹೀಗಾಗಿ ಮತಾಂತರ ವಿಚಾರ ಬೆಳಕಿಗೆ ಬಂದಿದೆ ಅನ್ನೋ ಒಂದು ಮಾಹಿತಿಯನ್ನು ಇಲ್ಲಿನ ಸ್ಥಳೀಯ ಗ್ರಾಮಸ್ಥರು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಕಳೆದ ಹಲವಾರು ವರ್ಷಗಳಿಂದ ಕೂಡ ಲಂಬಾಣಿ ಸಮಾಜದ ಜನ ಏನಿದ್ದಾರೆ ದಿನಗೂಲಿ ಕೆಲಸವನ್ನು ಮಾಡಿಕೊಂಡು ಬದುಕನ್ನು ಕಟ್ಕೊಳ್ತಾರೆ. ಜೊತೆಗೆ ಮಹಾರಾಷ್ಟ್ರ, ಗೋವಾದಲ್ಲಿ ಕೆಲಸವನ್ನು ಮಾಡಿ ಜೀವನವನ್ನು ಮಾಡ್ತಿದ್ದಾರೆ. ಹೀಗೆ ಅದನ್ನೇ ಬಂಡವಾಳ ಮಾಡಿಕೊಂಡಂಥ ಈ ಕ್ರೈಸ್ತ ಮಿಷನರಿಗಳು ಮತಾಂತರಕ್ಕೆ ಯತ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡ್ತಿರುವಂಥದ್ದು. ಜೊತೆಗೆ ಈ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಬರ್ತಾರೆ ಅವ್ರಿಗೂ ಕೂಡ ಮತಾಂತರಕ್ಕೆ ಯತ್ನ ಮಾಡೋದು ಅಥವಾ ಪ್ರಚೋದನೆಯನ್ನು ನೀಡೋದು, ಪ್ರಾರ್ಥನೆಯನ್ನು ಮಾಡೋ ಕೆಲಸವನ್ನು ಕೂಡ ಅಂಗನವಾಡಿ ಕಾರ್ಯಕರ್ತೆ ಮಾಡ್ತಿದ್ಲು ಅನ್ನೋ ಒಂದು ಗುರುತರ ಆರೋಪ ಇದೆ. ಪ್ರಮುಖವಾಗಿ ಆದಷ್ಟು ಬೇಗ ಇಂಥವರ ವಿರುದ್ಧ ಕ್ರಮ ಆಗಬೇಕು ಮತ್ತು ಇವರನ್ನು ವಜಾ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಶ್ವರಾಜ್ ಜೊತೆ ಮೈಲಾರಿ ಪಟಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.